ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನನ್ನ ಕೆಲವೊಂದು ವಿಷಯಗಳಲ್ಲಿ ನಾನು ಯಾವುದಾದ್ರೂ ಸುಳ್ಳು ಅಂತ ಅನಿಸಿದರೆ, ನನ್ನ ವಿಡಿಯೋಗಳಲ್ಲಿ ನಾನು ಕೆಲವೊಂದು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಸುಳ್ಳು ಅಂತ ಅನಿಸಿದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನಮ್ಮ ಅರ್ಜುನ ಆನೆ ಸತ್ತಾಗ ನೆಕ್ಸ್ಟ್ ಕಾರ್ಯಾಚರಣೆ ಯಾವಾಗ ನಡೆಯುತ್ತೆ ಅಂತ ಎಂಟೈರ್ ನೀವೆಲ್ಲಾದರೂ ವೀಡಿಯೋಗಳು ಚೆಕ್ ಮಾಡ್ಕೊಳ್ಳಿ, ಯಾವ ವೀಡಿಯೋ ಆದರೂ ಚೆಕ್ ಮಾಡ್ಕೊಳ್ಳಿ, ಯಾರ್ದು ಯೂಟ್ಯೂಬ್ ಚಾನಲ್ಗಾದ್ರೂ ಹೋಗಿ ನೋಡ್ಕೊಳ್ಳಿ. ಯಾರಾದರೂ ಒಂದು ಡೇಟ್ನ ಕರೆಕ್ಟಾಗಿ ಹೇಳಿದರೆ ನನಗೆ ಹೇಳಿ ಸ್ನೇಹಿತರೆ. ಅರ್ಜುನ ಆನೆ ಸತ್ತಾಗ ಇದೇ ದಿನ ಕಾರ್ಯಾಚರಣೆ ನಡೆಯುತ್ತೆ ಅಂತ ನಾನು ಹೇಳಿದ್ದೆ, ಅದೇ ಡೇಟಲ್ಲೇ ಕಾರ್ಯಾಚರಣೆ ನಡೆದಿತ್ತು ಸ್ನೇಹಿತರೆ. ನಾನು ವಿಚಾರಗಳ ಮಾಹಿತಿಗಳ ತಗೊಂಡು ನಿಮಗೆ ಮಾಹಿತಿ ಕೊಡೋದು, ಸುಮ್ಮನೆ ಇಷ್ಟ ಬಂದಂಗೆಲ್ಲ ಮಾತಾಡಿಕೊಂಡು ನಾನು ಮೊನ್ನೆ ಏನಕ್ಕೆ ಈ ಚಾಪ್ಟರ್ ನನಗೆ ಬಂತು ಅಂದರೆ, ಈ ವಿಷಯ ಏನಕ್ಕೆ ಎತ್ಕೊಂಡೆ ಅಂದರೆ ಸ್ನೇಹಿತರೆ, ಮೊನ್ನೆ ನಾನೊಂದು ವೀಡಿಯೋ ಮಾಡಾಕಿದ್ದು, ತುಂಬ ದಿನಗಳಾಯಿತು ನಾನು ವೀಡಿಯೋ ಮಾಡಿ. ಕರಡಿ ಆನೆ ಆಗಸ್ಟ್ 15ರಂದು ರಿಲೀಸ್ ಮಾಡ್ತಾರೆ. ಆಗಸ್ಟ್ 15ಕ್ಕೆ ಕರಡಿ ಆನೆ ಆಚೆ ಬರುತ್ತೆ ಅಂತ ಹೇಳಿದ್ದೆ. ಮೊನ್ನೆ ಯಾರೋ ಸ್ವಲ್ಪ ಪೇಷನ್ಸ್ ಇಲ್ಲ, ವಿಚಾರ ಗೊತ್ತಿರೋದಿಲ್ಲ, ಕಮೆಂಟ್ ಹಾಕಿದರು. ವ್ಯೂಸ್ಗೋಸ್ಕರ ಪುಂಕ್ತಿಯ ನೀನು ಸುಳ್ಳು ಹೇಳ್ತೀಯಾ, ಕರಡಿ ಆನೆ ರಿಲೀಸ್ ಆಗಿಲ್ಲ ಅಂತ. ದಯವಿಟ್ಟು ಸ್ನೇಹಿತರೆ, ನಾನು ಹೇಳೋದೊಂದೇ, ವಿಚಾರ ಪೂರ್ತಿ ತಿಳ್ಕೊಳ್ಳೋದೆ ಯಾವತ್ತೂ ಅಷ್ಟೇ. ಅದಕ್ಕೆ ಹೇಳೋದು, ನಾವು ವಿಡಿಯೋ ಪೂರ್ತಿ ನೋಡಿ ಅಂತ. ವಿಚಾರ ಪೂರ್ತಿ ತಿಳ್ಕೊಂಡೇ ಕಮೆಂಟ್ ಹಾಕ್ಬಾರ್ದು. ನಾನು ಯಾವುದಾದ್ರೂ ಒಂದು ಸುಳ್ಳು ಹೇಳಿದರೆ ಹೇಳಿ ನನಗೆ. ಎಲ್ಲ ವಿಷಯಗಳು ನಾನು ಮಾಹಿತಿ ಕಲೆ ಹಾಕಿ ನಿಮಗೆ ವಿಚಾರ ತಿಳ್ಕೊಂಡು ನಿಮಗೆ ಹೇಳ್ತಾ ಇರ್ತೀನಿ. ಆನೆಗಳ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇರ್ತೀನಿ, ಯಾವತ್ತು ಎಲ್ಲಿ ಕಾರ್ಯಾಚರಣೆ ಆಗುತ್ತೆ ಅಂತ. ಬಟ್ ನಾನು ಹೋಗೋಕ್ಕಾಗಿಲ್ಲ ಅಷ್ಟೇ, ಎಲ್ಲೆಲ್ಲಿ ಆಗುತ್ತೆ ಅಂತ. ಬಟ್ ಎಲ್ಲೆಲ್ಲಿ ನಡೆಯುತ್ತೆ ಅಂತ ಕಾರ್ಯಾಚರಣೆ ಅಂತ ಎಲ್ಲ ನಿಮ್ಗೆ ಯಾವತ್ತು ನಡೆಯುತ್ತೆ ಅಂತ ಡೇಟ್ ಸಮೇತ ನಿಮ್ಗೆ ಹೇಳಿದ್ದೀನಿ. ಆದರೂ ಏನಕ್ಕೆ ಸುಳ್ಳು ಅದು ಕಮೆಂಟ್ ಹಾಕೋದು ಸ್ನೇಹಿತರೆ? ಯಾರೋ ಒಬ್ಬ ವ್ಯಕ್ತಿ ಹಾಕಿದ್ರು, ಅವ್ರಿಗೆ ಹೇಳ್ತಾನೆ, ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನೀವು ತಿಳ್ಕೊಳ್ಳಿ, ಹೋಗಿ ನೋಡಿ ಕರಡಿ ಆನೆನ ಆಚೆ ಬಿಟ್ಟಿದ್ದೋ ಇಲ್ವೋ ಅಂತ. ನಾನು ಅವತ್ತು ಹೇಳಿದ್ದೆ, ಅತಿ ಶೀಘ್ರದಲ್ಲಿ ಕರಡಿ ಆನೆ ಆಚೆ ಬರುತ್ತೆ ಅಂತ ಅವತ್ತಿಂದ ಹೇಳ್ತಾನೆ ಇದ್ರು ಸ್ನೇಹಿತರೆ. ಆದರೆ ಇವತ್ತು ಕಾಲ ಕೂಡಿ ಬಂದಿದೆ. ಆಗಸ್ಟ್ 15ನೇ ತಾರೀಕು ಸ್ವತಂತ್ರ ದಿನಾಚರಣೆ ದಿನ ಕರಡಿ ಆನೆ ಆಚೆ ಬರ್ತಾನೆ ಅಂತ ಹೇಳಿದ್ದೆ. ಇವಾಗ ಬಂದಿಲ್ವಾ, ಬಿಟ್ಟಿಲ್ವಾ? ಆಯಿತು, ಆಗಸ್ಟ್ 15ನೇ ತಾರೀಕು ಕರಡಿ ಆನೆ ರಿಲೀಸ್ ಆಗುತ್ತೆ ಅಂತ ಯಾರಾದರೂ ಒಬ್ಬ ಯೂಟ್ಯೂಬ್ ಚಾನಲ್ ನಿಮಗೆ ತಿಳಿಸಿದ್ರೆ ನಂಗೆ ವೀಡಿಯೋ ತೋರಿಸಿ ನೋಡೋಣ. ಸ್ನೇಹಿತರೆ ನೋಡಿ, ನಾನು ಯಾವುದೇ ವಿಚಾರ ಹೇಳಿದ್ರು ಕೂಡ ನಿಮಗೆ ಪೂರ್ತಿ ತಿಳ್ಕೊಂಡು ಮಾಹಿತಿ ಕೊಡೋದು. ಸುಮ್ಮನೆ ನನ್ನ ವ್ಯೂಸ್ಗೋಸ್ಕರ ಯಾವತ್ತೂ ವೀಡಿಯೋ ಮಾಡಿಲ್ಲ ಸ್ನೇಹಿತರೆ. ಆ ಥರ ವ್ಯೂಸ್ ಬೇಕು ಅಂದರೆ ನಾನು ಎಲ್ಲೆಲ್ಲಿ ಆನೆಗಳಿದೋ ಅಲ್ಲಲ್ಲೇ ಹೋಗಿ ಹುಡುಕೊಂಡು ವೀಡಿಯೋ ಮಾಡಿ ಕಳಿಸ್ತಿದ್ದೆ ನಿಮಗೆ. ಆಯಿತಾ? ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಕೆಲವರು ತುಂಬ ಖುಷಿಯಾಗುತ್ತೆ ನನ್ನ ವೀಡಿಯೋ ಹಾಕಿದ ತಕ್ಷಣ, ಸರ್ ಫಸ್ಟ್ ಕಮೆಂಟು ತುಂಬ ಚೆನ್ನಾಗಿ ಹೇಳ್ತಿರತ್ತೆ, ತುಂಬ ಪಾಸಿಟಿವ್ ಆಗಿ ತುಂಬ ಒಳ್ಳೆ ಕಮೆಂಟ್ ಆಗ್ತಾರೆ, ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಆ ಥರ ಹೇಳಿದಾಗ ನಮಗೂ ಖುಷಿಯಾಗುತ್ತೆ. ಓಕೆ ಅಪ್ಪ, ಸಾರ್ಥಕ ಆಯಿತು, ನಾನು ವೀಡಿಯೋ ಮಾಡಿದ್ದಕ್ಕೂ, ನಾನು ಒಂದು ಡೇಟು ಹೇಳಿದ್ದಕ್ಕೂ ಸಾರ್ಥಕ ಆಯಿತು, ನೋಡ್ತಾ ಇದ್ದಾರೆ ಜನಗಳು ಅಂತ ಒಂದು ಖುಷಿ ಬರುತ್ತೆ ನಮಗೂ ಕೂಡ. ಕೆಲವು ಇರ್ತಾರೆ, ಅದೇನು ಮಾಡೋಂಗಿಲ್ಲ, ವಿಚಾರ ತಿಳ್ಕೊಂಡು ಹೇಳ್ತಾರೋ ಅಥವಾ ಬೇಕು ಅಂತಲೇ ಆ ಥರ ಹೇಳ್ತಾರೋ ಗೊತ್ತಿಲ್ಲ ಸ್ನೇಹಿತರೆ. ಇರಲಿ, ನಾನು ಮುಂದೆ ನೆಕ್ಸ್ಟು ಏನು ವೀಡಿಯೋ ಮಾಡಬೇಕು, ಏನು ವೀಡಿಯೋ ಯಾವ ಮಾಹಿತಿ ಕೊಡಬೇಕು ಅಂತ ಯೋಚನೆ ಮಾಡ್ತೀನಿ. ಯಾವ ಕಾರ್ಯಾಚರಣೆ ನಡೆಯುತ್ತೆ, ಸದ್ಯಕ್ಕಂತೂ ಯಾವ ಕಾರ್ಯಾಚರಣೆ ಇಲ್ಲ. ಯಾಕೆಂದರೆ ಎಲ್ಲ ಆನೆಗಳು ರೆಡಿ ಆಗ್ತಾ ಇದ್ದಾವೆ. ಈಗ ನಮ್ಮ ಅಂಬಾರಿ ಹೊರಕ್ಕೆ ಎಲ್ಲ ಆನೆಗಳು ಕೂಡ ತಯಾರಿ ಆಗ್ತಾಯಿದ್ದಾರೆ. ಕಾರ್ಯಾಚರಣೆ ಮಾಡೋದು ಸ್ವಲ್ಪ ತಡ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ ಸ್ನೇಹಿತರೆ. ಯಾವುದೇ ಕಾರ್ಯಾಚರಣೆ ಇರೋಲ್ಲ ಸದ್ಯಕ್ಕೆ. ಇದ್ದರೆ ನಾನು ತಿಳಿಸ್ತೀನಿ ಸ್ನೇಹಿತರೆ ನಿಮಗೆ. ಸುಮ್ಮನೆ ಯಾವುದೋ ಸುಳ್ಳು ಮಾಹಿತಿಗಳೆಲ್ಲ ತಲೆ ಕೆಡಿಸ್ಕೊಂಬಿಡಿ. ನಾನು ಹೇಳ್ದಾಗೆ ಸ್ವತಂತ್ರ ದಿನಾಚರಣೆಯ ದಿನ ಕರಡಿ ಆನೆ ರಿಲೀಸ್ ಆಗಿದೆ. ಅವತ್ತೇ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದೆ. ನನಗಿಂತ ಮುಂಚೆ ಯಾರಾದರೂ ಅವತ್ತು ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ ಸ್ನೇಹಿತರೆ. ನಾನು ಅದಕ್ಕಿಂತ ಇನ್ನೇನು ಹೇಳಿ, ನಾನು ಒಳ್ಳೊಳ್ಳೆ ಮಾಹಿತಿ ಕೊಡೋದು ತಪ್ಪ, ನಿಮಗೆ ಸತ್ಯ ಹೇಳೋದು ತಪ್ಪ? ಓಕೆ, ಯಾರ್ಯಾರು ನನ್ನ ವೀಡಿಯೋಗಳು ನೋಡ್ತೀರೋ ಅವ್ರಿಗೆಲ್ಲ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿ ನೋಡ್ತಾಯಿರಿ. ಮುಂದೆ ಒಳ್ಳೊಳ್ಳೆ ಮಾಹಿತಿಗಳನ್ನ ನಾನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.